ಆಟಿಟ್ಯೂಡ್ ಮಾತ್ರ ಕ್ರೇಜಿ ಆಗಿ ಎಲ್ಲ ಮೂವಿಕಿನ ನೆಕ್ಸ್ಟ್ ಲೆವೆಲ್ ಇದೆ. 4 ವರ್ಷ ತಗೊಂಡು ಚೂರು ಇಂಪ್ರೂವೈಸ್ ಮಾಡಿ ಹೀರೋಯಿನ್ಸ್ ತುಂಬ ಹೋಗ್ಬಿಟ್ಟಿದ್ದಾರೆ. ಫುಲ್ ರುಕ್ಮಿಣಿ ವಸಂತ್ ಅವರು ಸೆಕೆಂಡ್ ಹಾಫ್ ಟಾಪ್ ನಾಚ್ ಮಾಡಿದ್ದಾರೆ. ಬಹಳ ನೆಗೆಟಿವ್ ರಿವ್ಯೂಸ್. ಡಿ ಬಾಸ್ ಅಭಿಮಾನಿಚ್ಚಿನ ನಮಸ್ಕಾರ ಅಂತಮಾಸ್, ನಾವಿವತ್ತು ಬೆಳಗ್ಗೆನೆ ಹೋಗ್ತಿರಾ ಇದೆ ಟಾಕ್ಸಿಕ್ ಫ್ಯಾನ್ ಶೋ ನೋಡೋಕ್ಕೆ. ಇವಾಗ ಟೈಮ್ ಬಂದು 5:15 ಆಗಿದೆ. 6 AM ಶೋ ಸ್ಟಾರ್ಟ್ ಆಗ್ತಿದೆ. ನನ್ನ ಜೊತೆ ನಮ್ಮ ಭಾವನ ಇದ್ದಾರೆ, ಕೇಳೋಣ ಅವ್ರು ಏನು ಅನಿಸ್ತಿದೆ ಅಂತ. ಟಿಕೆಟ್ ರೆಡಿ ಇದೆ, ನೋಡೋಣ. ನನಗೆ ಮಾತ್ರ ಎಕ್ಸೈಟ್ಮೆಂಟ್ ನೆಕ್ಸ್ಟ್ ಲೆವೆಲ್ ಇದೆ. ಯಾಕೆಂದ್ರೆ 4 ಇಯರ್ಸ್ ಇಂದ ಆಸ್ ಎ ಫ್ಯಾನ್ ವೇಟ್ ಮಾಡೋದು ತುಂಬಾ ಕಷ್ಟ. ರಿಪೀಟೆಡ್ ಆಗಿ ಬಂದ್ರೆ ಚೆನ್ನಾಗಿರುತ್ತೆ, ಬಟ್ ಅಂದ್ರೆ 4 ಇಯರ್ಸ್ ಒಳ್ಳೆ ಮೂವಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಎಕ್ಸೈಟ್ಮೆಂಟ್ ಪೀಕ್ ಅಲ್ಲಿ ಇದೆ. ಬನ್ನಿ ಹೋಗೋಣ, ಮೂವಿ ನೋಡೋಣ. ಫಸ್ಟ್ ಟೈಮ್ ನಾನು ಫ್ಯಾನ್ ಶೋಗೆ ಹೋಗ್ತಾ ಇರೋ ಜೀವನದಲ್ಲಿ. ಇದುವರೆಗೂ ಯಾವ್ದು ಹೋಗಿಲ್ಲ, ಅದಕ್ಕೆ ಎಕ್ಸೈಟ್ಮೆಂಟ್ ಇನ್ನೂ ಡಬಲ್ ಆಗಿದೆ. ನೋಡೋಣ. ಅಲ್ಲಿ ಆಚೆ ಥಿಯೇಟರ್ ಅಲ್ಲಿ 2 ಟೈಪ್ಸ್ ಆಫ್ ಸೆಲೆಬ್ರೇಷನ್ಸ್ ಇರುತ್ತೆ. ಒಂದು ಔಟ್ಸೈಡ್ ಸೆಲೆಬ್ರೇಷನ್, ಇನ್ನೊಂದು ಒಳಗಡೆ ಇನ್ಸೈಡ್ ಸೆಲೆಬ್ರೇಷನ್. ಇನ್ಸೈಡ್ ಸೆಲೆಬ್ರೇಷನ್ ತೋರ್ಸಕ್ ಆಗಲ್ಲ, ತೋರ್ಸಿದ್ರೆ ನಮ್ನ ಒಳಗ್ ಹಾಕ್ತಾರೆ. ಔಟ್ಸೈಡ್ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ ಎಲ್ಲ ನೋಡಿ. ಥಾಮಸ್, ಇನ್ನೇನ್ ಫೈನಲ್ ಹತ್ರ ಬಂದ್ಬಿಟ್ವಿ. ಎಕ್ಸೈಟ್ಮೆಂಟ್ ಆಸ್ ಯೂಶಲ್ ಹೇಳಿದ್ದಲ್ಲ ಅವಾಗ್ಲಿಂದ. ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ. ಜನ ಸಾಗರ. ಒಳಗಡೆ ಹೋಗಿ ಇನ್ನು ಅಣ್ತಮಸ್, ಈಗ ತಾನೇ ಮಾರ್ನಿಂಗ್ 6 o'clock ಶೋ ಮುಗಿಸ್ಕೊಂಡ್ ಬಂದ್ವಿ ಟಾಕ್ಸಿಕ್. ನಾನು ಮತ್ತೆ ನಮ್ಮ ಬಾಮೈದ ಮನು ಹಾನೆಸ್ಟ್ ರಿವ್ಯೂಸ್ ಕೊಡ್ತೀವಿ ಆಸ್ ಎ ಯಶ್ ಫ್ಯಾನ್. ಮತ್ತೆ ನಾನು ಕಿಚ್ಚ ಬಾಸ್ ಫ್ಯಾನ್ ಆಗಿ ರಿವ್ಯೂ ಕೊಡೋಣ ಇವಾಗ. ಗೈಸ್, ಇದು ಟಾಕ್ಸಿಕ್ ಮೂವಿ ಬಂದು 3.25 ತಾಸು ಇರೋ ಪಿಕ್ಚರು. ಇದು ಒನ್ ಲೈನ್ ಕತೆ. ಒಂದು ಡಾರ್ಕ್ ಕ್ರೈಮ್ ವರ್ಲ್ಡ್ ನಲ್ಲಿ ಲೈಕ್ ಪವರ್ ಮತ್ತು ಸರ್ವೈವ್ ಆಗಿ ನಡೆಯುವ ಒಂದು ಇಂಟೆನ್ಸ್ ಗೇಮ್ ಈ ಒನ್ ಲೈನ್ ಕತೆ ಆಗಿರುತ್ತೆ. ಗೈಸ್, ಫಸ್ಟ್ ಹಾಫ್ ಬಂದು 1.25 ತಾಸು ಇರುತ್ತೆ. ಈ ಫಸ್ಟ್ ಹಾಫ್ ಅಲ್ಲಿ ನೀವ್ ಏನೇನ್ ನೋಡಕ್ ಇಷ್ಟಪಡ್ತೀರಾ ಅಂದ್ರೆ ಬಿಲ್ಡಪ್ ಆಗಿ ಸ್ಲೋ ಆಗಿ ಮೂವ್ ಆಗುತ್ತೆ ಮೂವಿ. ಇದು ಇನ್ನೊಂದೇನಪ್ಪಾ ಅಂದ್ರೆ ಸಿನಿಮಾಟೋಗ್ರಫಿ ಮಾತ್ರ ಟಾಪ್ ನಾಚ್ ಇದೆ. ಯಶ್ ಒಂಥರ ಏನೋ ಬೇರೆ ತರನೇ ಟ್ರೈ ಮಾಡಿದ್ದಾರೆ. ಅವ್ರು ಎಲ್ಲರಿಗೂ ಯಶ್ನ ಫಾಲೋ ಯಾರ್ಯಾರು ಮಾಡ್ಕೊಂಡ್ ಬಂದಿದಾರೆ ಅವ್ರಿಗೆ ಗೊತ್ತಿರುತ್ತೆ ಯಶ್ ಬಾಸ್. ಲೈಕ್ ಒಂದಕ್ಕಿಂತ ಒಂದ್ ಮೂವಿ ಬೇರೆ ತರನೇ ಇರುತ್ತೆ. ಅದೇ ತರನೇ ಇದು ಹೊಸದಾಗಿ ಒಂದ್ ಏನೋ ಟ್ರೈ ಮಾಡಿದ್ದಾರೆ. ಬಟ್ ಸಿನಿಮಾಟೋಗ್ರಫಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆಮೇಲೆ ಫೈಟ್ ಸೀಕ್ವೆನ್ಸ್ ಆಗ್ಲಿ, ಆ ಫೈಟ್ ಸ್ಟಂಟ್ಸ್, ಆಮೇಲೆ ಅವರು ಯಶ್ ಬಾಸ್ ಅವರ ಇದೆಯಲ್ಲ, ಅದನ್ನ ಯಾರು ಮೀರ್ಸಕ್ಕಾಗಲ್ಲ. ನೆಕ್ಸ್ಟ್ ಈ ಕಿಚ್ಚ ಬಾಸ್ ಫ್ಯಾನಿಗೆ ಕೇಳೋಣ ಹೆಂಗಿತ್ತು ಅವ್ರದ್ದು ಸ್ಟೈಲ್. ಮೂವಿದು ಆಕ್ಷನ್ ಸೀನ್ಸ್ ಬಂದು ನೆಕ್ಸ್ಟ್ ಲೆವೆಲ್ ಇದೆ. ಆಕ್ಷನ್ ಸೀನ್ಸ್ ಟಾಪ್ ನಾಚ್ ಅನ್ಬೋದು. ಲೈಕ್ ಕಂಪೇರ್ ಮಾಡಕ್ಕಾಗಲ್ಲ ಈಗಿರೋ ಇಂಡಿಯನ್ ಸಿನಿಮಾಸ್ ಅಲ್ಲಿ ಈ ತರ ಫೈಟಿಂಗ್ ಸೀನ್ಸ್ ನಾನಂತೂ ಖಂಡಿತ ನೋಡಿಲ್ಲ. ಅಂಡ್ ಲೈಕ್ BGM ಆಗ್ಲಿ, BGM ಅಂತೂ ಕ್ರೇಜಿ ಬಂದಿದೆ. ಲೈಕ್ ನೀವು ಇನ್ನೂ ಮೂವಿದ್ ಒನ್ ಲೈನ್ ಕತೆ ಬಂದು ಲೈಕ್ ಹೇಳದ್ನಲ್ಲ, ಇಂಟೆನ್ಸ್ ಗೇಮ್. ಇದು ಒಂಥರ ಮಗಂದು ಮತ್ತೆ ಅಪ್ಪಂದು ಆಸ್ ಯೂಶಲ್. ಫಸ್ಟ್ ಹಾಫ್ ಏನ್ ಬರುತ್ತೆ ಅಂದ್ರೆ ಅದೇ ಒಂಥರ ಸ್ಟೋರಿ, ಕಿಯಾರಾ ಅಡ್ವಾನ್ ಇದು ಲವ್ ಸ್ಟೋರಿ ತರ ಹೇಳ್ಕೊಂಡು ಹೋಗುತ್ತೆ. ಸ್ವಲ್ಪ ಫಸ್ಟ್ ಹಾಫ್ ಸ್ವಲ್ಪ ಲೆಂತಿ ಅನ್ಸ್ತು. ಬಟ್ ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಅಪ್ಪ ಮಗದು ಫೈಟ್ ಸೀಕ್ವೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆಕ್ಚುಲಿ ಯಶ್ ಹೆಂಗಾಗಿ ಸೂಪರ್ ಆಗಿ ಕಾಣಿಸ್ತಾರೆ. ಆಕ್ಚುಲಿ ಹೆಂಗಾಗಿ ಆ ಫೈಟಿಂಗು, ಆ ಫ್ಲಿಪ್ ಫ್ಲಾಪ್ ಮಾಡೋದು, ಆಕ್ಷನ್ ಸೀನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಬೇರೆ ಏನೋ ವರ್ಡ್ಸೇ ಇಲ್ಲ. ಆಕ್ಷನ್ಸ್ ಮತ್ತೆ ಆಕ್ಚುಲಿ ಆಕ್ಷನ್ ಸೀನ್ಸ್ ಡೈರೆಕ್ಟರ್, ಮೇ ಬಿ ಫೈಟ್ ಸೀನ್ ಡೈರೆಕ್ಟರ್ ಬಂದು ಹಾಲಿವುಡ್ ಇಂದ, ಅವರು ಹಾಲಿವುಡ್ನವರು ಅಂತ ಅನ್ಸುತ್ತೆ. ಫೈಟ್ ಸೀಕ್ವೆನ್ಸ್ ಎಲ್ಲ ಇದು ಮಾಡಿರೋದು, ಅದಕ್ಕೆ ಫೈಟ್ ಸೀನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದಿದೆ. ಈ ಮೂವಿ ಬಂದು ಫುಲ್ ಗೋವಾದಲ್ಲೇ ಶೂಟ್ ಆಗಿರುತ್ತೆ. ಲೈಕ್ ಗೋವಾದಲ್ಲೇ ಶೂಟ್ ಮೀನ್ಸ್ ಗೋವಾ ಲೊಕೇಶನ್ ಇಂದ ಎಲ್ಲ ತೋರಿಸಿರ್ತಾರೆ ಗೋವಾದಲ್ಲಿ ಹೆಂಗ್ ಆಗುತ್ತೆ ಆಫ್ಟರ್ ಇಂಡಿಪೆಂಡೆನ್ಸ್ ಆಗಿ. ಇಂಡಿಪೆಂಡೆನ್ಸ್ ಆದ್ಮೇಲೆ ಸ್ಟಿಲ್ ಗೋವಾ ಇನ್ನು ಪೋರ್ಚುಗೀಸ್ ಅವರ ಪವರ್ ಇರುತ್ತೆ. ಆ ಪವರ್ ಅಲ್ಲಿ ನಡೆಯೋ ಘಟನೆನೇ ಈ ಟಾಕ್ಸಿಕ್ ಮೂವಿ ಆಗಿರುತ್ತೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಇದ್ರಲ್ಲಂತೂ ಹೀರೋಯಿನ್ಸ್ ತುಂಬ ಹೋಗ್ಬಿಟ್ಟಿದ್ದಾರೆ. ಫುಲ್ ಹೀರೋಯಿನ್ಸ್ ಇದ್ದಾರೆ. ಅದ್ರಲ್ಲಂತೂ ನಮ್ ರುಕ್ಮಿಣಿ ವಸಂತ್ ಅವರು ಸೆಕೆಂಡ್ ಹಾಫ್ ಅಲ್ಲಿ ಬರ್ತಾರೆ. ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾರೆ. ರುಕ್ಮಿಣಿ ವಸಂತ್ ಆಗ್ಲಿ, ಆಮೇಲೆ ಕಿಯಾರಾ ಮಾತ್ರ ಹೇಳಂಗೆ ಇಲ್ಲ. ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಒಂದು ಏನೋ ಫೈಟ್ ಸೀನ್ ಬರುತ್ತೆ ಲೇಡೀಸ್ ಜೊತೆಗೆ ಎಷ್ಟ್ದು, ಅದು ಮಾತ್ರ ಅದು ಫಸ್ಟ್ ಹಾಫ್ ಅಲ್ಲಿ ಬರುತ್ತೆ. ಬಟ್ ಟಾಪ್ ನಾಚ್ ಮಾಡಿದಾರೆ. ಆ ಫೈಟ್ ಮಾತ್ರ ಆ ವುಮೆನ್ಸ್ ಈ ತರ ಫೈಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ. ಆ ತರ ಫೈಟ್ ಮಾಡಿದ್ದಾರೆ. ಒಟ್ಟು ಒಂದು ಹಾಲಿವುಡ್ ಲೆವೆಲ್ಗೆ ಏನ್ ಅನ್ಕೊಂಡಿದ್ರಲ್ಲ ಆ ತರ ಪಕ್ಕ ರೀಚ್ ಮಾಡಿದ್ದಾರೆ ಮಾತ್ರ.
ಹೇಳ್ಬೇಕು ಅಂದ್ರೆ. ಲೈಕ್ ಎಸ್ ಸರ್ ಇಂದ ಆಟಿಟ್ಯೂಡ್ ಮಾತ್ರ ಕ್ರೇಜಿಯಾಗಿ ಕ್ಯಾರಿ ಫಾರ್ವರ್ಡ್ ಆಗಿದೆ ಮೂವಿಯಲ್ಲಿ. ಲೈಕ್ ಬಹಳ ಎಮೋಷನ್ ಸೀನ್ಸ್ ಇದಾವೆ, ನೀವು ಫಸ್ಟ್ ಹಾಫ್ ನೋಡಬೇಕಾದ್ರೆ ಗೊತ್ತಾಗತ್ತೆ. ಅಲ್ಲಿ ಅವ್ರದ್ದು ಆಟಿಟ್ಯೂಡ್ ಕ್ಯಾರಿ ಫಾರ್ವರ್ಡ್ ಮಾತ್ರ ಕ್ರೇಜಿ ಅನ್ಸುತ್ತೆ. ನೀವ್ ಆಮೇಲೆ ಏನಂತೀರಾ? ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ಈ ಎಲ್ಲಾ ಮೂವಿಕಿನ ನೆಕ್ಸ್ಟ್ ಲೆವೆಲ್ ಇದೆ. ಎಷ್ಟು ಪರ್ಫಾರ್ಮೆನ್ಸು, ಆಮೇಲೆ ಅವ್ರು ಪಟ್ಟಿರೋ ಡೆಡಿಕೇಶನ್, 4 ವರ್ಷ ತಗೊಂಡು ಮೂವಿ ಮಾಡಿದ್ದಾರೆ, ಅದೆಲ್ಲ ಕಾಣಿಸುತ್ತೆ. ಬಟ್ ಸ್ಟೋರಿ ಲೈನ್ ಸ್ವಲ್ಪ ಇನ್ನೊಂಚೂರು ಇಂಪ್ರೊವೈಸ್ ಅಂದ್ರೆ ಲೈಕ್ ಇನ್ನೊಂದು ಸ್ವಲ್ಪ ಒಂದ್ ಕಡೆಯಿಂದ ಒಂದ್ ಕಡೆ ಇಂಟ್ರಡಕ್ಷನ್ ಅದೆಲ್ಲ ಸ್ವಲ್ಪ ನೀಟಾಗಿ ಕೊಟ್ಟಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಬರ್ತಿತ್ತು ಅಂತ ನಂಗೆ ಅನ್ಸಿದ್ದು. ಏನಂತೀಯ? ಹೌದು. ಲೈಕ್ 3 hours 15 minutes ಇರೋ ಮೂವಿನ ಲೈಕ್ ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಇನ್ನೂ ಚೆನ್ನಾಗ್ ಅನ್ಸೋದು. ಲೈಕ್ ಇನ್ನು ಫುಲ್ ಗ್ರಿಪ್ ಆಗಿರೋದು ಇಡೀ ಮೂವಿ. ಗೈಸ್ ರಿವ್ಯೂಸ್ ಎಲ್ಲ ಬಹಳ ನೋಡಕ್ ಹೋಗ್ಬೇಡಿ, ಜಸ್ಟ್ ನಿಮ್ ಹತ್ರ ಇರೋ ಥಿಯೇಟರ್ಗೆ ಹೋಗ್ರಿ, ನುಗ್ರಿ, ಫುಲ್ ಮೂವಿ ನೋಡಿ, ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ಯಾಕೆ ಅಂದ್ರೆ ನಿಜವಾಗ್ಲೂ ನಾವು ಸಪೋರ್ಟ್ ಮಾಡ್ಲೇಬೇಕು. ಯಾಕೆ ಅಂದ್ರೆ ಯಶ್ ಎಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ್ದೋ ಹಳ್ಳಿಲಿದ್ದು ಅಲ್ಲಿಂದ ಬೆಂಗಳೂರಿಗೆ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಂಡು ಅದಾದ್ಮೇಲೆ ಮತ್ತೆ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟು ಧಾರವಾಹಿಯಿಂದ ಮೂವಿ ಮಾಡಿ, ಮೂವಿಯಿಂದ ನೆಕ್ಸ್ಟ್ ಒಂದೊಂದೇ ಮೂವಿ ಹಿಟ್ ಕೊಡ್ಕೊಂತ ಬಂದು KGF ಮಾಡಿ, KGF 1 2 ತಗೊಂಡೋಗ್ಬೇಕಾದ್ರೆ ಇಡೀ ಇಂಡಿಯಾಗೆ ತಗೊಂಡೋಗಿ ಟಾಕ್ಸಿಕ್ ಇಡೀ ವರ್ಲ್ಡಿಗೆ ತಗೊಂಡೋಗಕ್ಕೆ ಆ ತರ ತೋರಿಸ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಅವ್ರದ್ದು ಮನ್ಸು ನಮ್ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲಿಗೆ ತಗೊಂಡೋಗ್ಬೇಕು ಅನ್ನೋ ಅವ್ರ ಮನ್ಸು ಇರೋದಕ್ಕೆ ಈ ತರ ಆಗಿರಕ್ ಸಾಧ್ಯ, ಈ ತರ ರೀಚ್ ಆಗಿರೋದು. ಬಟ್ ಏನೇ ಬೇರೆ ರಿವ್ಯೂಸ್ ಏನು ಕೇಳಬೇಡಿ. ಬಟ್ ನಿಮ್ ಫ್ರೆಂಡ್ಸ್ನ ಎಲ್ಲ ಕರ್ಕೊಂಡೋಗಿ, ಒಂಥರ ಇದು ಡಿಫ್ರೆಂಟ್ ಝೋನರ್ ಮೂವಿ ತರ ಇದೆ, ನಿಮ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ ಮೂವಿ ಥಿಯೇಟ್ರಲ್ಲೇ ನೋಡಿ. ಅದಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ಎಸ್ ಗೈಸ್, ಎಲ್ಲರೂ ಮೂವಿನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಅವು ಇವು ಆ್ಯಪ್ಸಲ್ಲೆಲ್ಲ ನೋಡಬೇಡಿ, ಎಲ್ಲೂ ಡೌನ್ಲೋಡ್ ಮಾಡಬೇಡಿ, ಥಿಯೇಟ್ರಿಗೆ ಹೋಗಿ ನೋಡಿ. ನಿಮಗೆ ಏನು ಅನಿಸ್ತು ಅಂತ ಮೂವಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗೈಸ್, ಆ್ಯಸ್ ಎ ಯಶ್ ಬಾಸ್ ಫ್ಯಾನ್ ಏನು ಹೇಳ್ತೀನಪ್ಪ ಅಂತಂದರೆ, ಥಿಂಕ್ ಬಿಗ್ ಥಿನ್ ಬಿಗ್. ಅದೇ ಥರನೇ ಯಶ್ ಅವ್ರು ಥಿಂಕ್ ಬಿಗ್ ಮಾಡಿ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದ್ದಾರೆ ಮೂವಿನ. ಈ ಮೂವಿ ನೋಡಿದ ಮೇಲೆ ಅನಿಸಿದ್ದು, ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು. ಅದೇ ಥರನೇ ಯಶ್ ನಮ್ಮ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಫ್ಯೂಚರಲ್ಲಿ ಯಾವ ಇಂಡಸ್ಟ್ರಿನೂ ಇರಬಾರ್ದು, ಅದೇ ಲೆವೆಲಿಗೆ ತಗೊಂಡು ಹೋಗ್ತಾರೆ ನಮ್ಮ ಯಶ್ ಸರ್. ನಮಗೆ ಖಂಡಿತ ಅದಂತೂ 100% ಗೊತ್ತಿದೆ. ನೀವೆಲ್ಲ ಥಿಯೇಟ್ರಿಗೆ ಹೋಗಿ ಖಂಡಿತ ಯಶ್ ಬಾಸ್ ಫ್ಯಾನ್ಸಿಗೆ ಮಾತ್ರ ಟ್ರೀಟ್, ಅಂದ್ರೆ ಅವ್ರ ಲುಕ್, ಸ್ವ್ಯಾಗು, ಫುಲ್ ಮೀಲ್ಸ್ ಅದ್ ಮಾತ್ರ ಮಿಸ್ ಮಾಡ್ಕೊಳಂಗೆ ಇಲ್ಲ. ಥಿಯೇಟ್ರಿಗೆ ಹೋಗಿ ಖಂಡಿತ ನೋಡಿ ಮೂವಿನ. ಆಸ್ ಅ ಕಿಚ್ಚ ಬಾಸ್ ಫ್ಯಾನ್ ಅವರು ಹೇಳ್ತಾರೆ ನೋಡಿ ಸ್ವಲ್ಪ. ಮೂವಿ ಕ್ರೇಜ್ ಇದೆ, ಅದರಲ್ಲೂ ಫ್ಯಾನ್ಸಿಗೆ ಮಾತ್ರ ಫುಲ್ ಮೀಲ್ಸ್ ಅನ್ಕೊಳ್ಳಿ, ಹೋಗಿ ಥಿಯೇಟ್ರನ್ನ ಬ್ಲಾಸ್ಟ್ ಮಾಡಿ. ಆಮೇಲೆ ಇವಾಗ ಈ ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ರಿವ್ಯೂ ಕೊಟ್ಟಿದ್ದು ಥಿಯೇಟರ್ ರಿಯಾಕ್ಷನ್ ವಿಡಿಯೋಸ್ ಎಲ್ಲ ಹಾಕ್ತೀನಿ, ನೋಡ್ಕೊಂಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ನಮ್ಮ ಈ ಲಾಗ್ ಜರ್ನಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾನೆಸ್ಟ್ ರಿವ್ಯೂಸ್ ಕೇಳೋಣ ಜನಕ್ಕೆ ಹೆಂಗಿದೆ ಅಂತ. ಫ್ಯಾಮಿಲಿ ನೋಡಕ್ ಫಿಲಮ್ ಮಾಲ್ ಇದು ಕನ್ನಡ ಇಂಡಸ್ಟ್ರಿ ಫಿಲಮ್ ಮಾಲ್ ಇದು, ಟಾಲಿವುಡ್ ಫಿಲಮ್ ಅದು, ಇಂಗ್ಲಿಷ್ ಮೂವಿ ಇದು, ಇಂಗ್ಲಿಷ್ ಅಲ್ಲಿ ನೋಡ್ಬೇಕು ಇದನ್ನ. ಇರಿಟೇಟಿಂಗ್ ಡ್ಯಾಡಿ. ಸೂಪರ್ ಸೂಪರ್. ಸೊ ಎಲ್ಲರಿಗೂ ನಮಸ್ಕಾರ. ಇವಾಗ ತಾನೇ ಟಾಕ್ಸಿಕ್ ಫ್ಯಾನ್ ಶೋನ ನೋಡ್ಕೊಂಡ್ ಬರ್ತಿದೀನಿ. ಸೊ ಕಂಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ಅದನ್ನ ಓಪನ್ ಆಗಿ ಹೇಳಕ್ಕೂ ಆಗಲ್ಲ, ಯಾಕಪ್ಪ ಅಂದ್ರೆ ಎಲ್ಲರೂ ಬಂದ್ ಮೂವಿ ನೋಡ್ರಿ. ಒಬ್ಬ ಕನ್ನಡ ಚಲನಚಿತ್ರ ಸ್ಯಾಂಡಲ್ವುಡ್ ನ ಒಂದು ಪ್ಯಾನ್ ಇಂಡಿಯಾ ತನಕ ತಗೊಂಡೋಗಿರುವಂತ ನಟ ಯಶ್. ಆಕ್ಚುಲಿ ನಾನ್ ಡಿ ಬಾಸ್ ಅಭಿಮಾನಿ ನಾನು ಸಾಯೋ ತನಕ ಡಿ ಬಾಸ್. ಯಾಕಂದ್ರೆ ನಾನು ಡಿ ಬಾಸ್ ನ ಆರಾಧಿಸ್ತೀನಿ, ಬೇರೆ ಎಲ್ಲಾ ಸ್ಟಾರ್ಸ್ ನ ಪೂಜಿಸ್ತೀನಿ, ಪ್ರೀತಿಸ್ತೀನಿ. ಸೊ ಇದಾಗಿರುತ್ತೆ. ಟಾಕ್ಸಿಕ್ ಬೇರೆ ತರ ಇದೆ, ಮೀನ್ಸ್ ನೀವು ಯಾರು ಅನ್ಕೊಳಕ ಫ್ಯಾಮಿಲಿ ಸ್ಟೋರಿ, ಲವ್ ಸ್ಟೋರಿ ಆ ತರ ಎಲ್ಲ ಏನಿಲ್ಲ, ಬೇರೆ ತರ ಇದೆ. ಸೊ ಬಂದು ಸಿನಿಮಾ ಥಿಯೇಟರ್ ನೋಡಿ. ಥ್ಯಾಂಕ್ ಯು. ನನ್ನ ಹೆಸರು ದಾಸ ಕಾರ್ತಿ ಅಂತ. ಅಣ್ಣ, ಇದು ನಿಮಗೆ ರೇಟಿಂಗ್ಸ್ ಅಂದ್ರೆ ಹೆಂಗ್ ಕೊಡ್ತೀರ? ರೇಟಿಂಗ್ 3.5. ಇದು ಹೀರೋಯಿನ್ಸ್ ಫೈಟ್ ಅದೆಲ್ಲ ಚೆನ್ನಾಗ್ ಅನ್ಸ್ತಾ ನಿಮಗೆ? ಇಲ್ಲಣ್ಣ, ಆ ಫೈಟ್ ಮೀನ್ಸ್ ಅದು ಚೂರು ಓವರ್ ಅನ್ನಿಸ್ತು. ಹೌದಾ? ಅದೊಂದೇ. ಓಕೆ, ಥ್ಯಾಂಕ್ ಯು. ಟಿಕೆಟ್ ಅಣ್ಣ ಹೆಂಗಿದೆ? ಕಲ್ಪನೆ ಚೆನ್ನಾಗಿದೆ ಅಣ್ಣ ಮೂವಿ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಎಷ್ಟು ಸರಿ ನೋಡ್ಬೋದು? ನೆಕ್ಸ್ಟ್ ಮತ್ತೆ ಟಿಕೆಟ್ಸ್ ಮತ್ತೆ ಬರ್ತಿತ್ತು, ತೊಂದ್ರೆ ಇಲ್ಲ. ಹೌದಾ? ಹೌದು. ಬ್ರೋ ಚೆನ್ನಾಗಿತ್ತು ಬ್ರೋ. ಅರ್ಥ ಆಗಿಲ್ಲ, ನೆಕ್ಸ್ಟ್ ಸಲ ಒಂದ್ ನೋಡ್ತೀನಿ. ಬೆಂಕಿ 2,000 ಕೋಟಿ ಪಕ್ಕ. ಅಣ್ಣ ಹೆಂಗ ಮೂವಿ? ಮೂವಿ ಹೆಂಗ? ಚೆನ್ನಾಗಿದೆ ಬ್ರೋ. ಸರಿ ನೋಡ್ಬೋದು. ಸರಿ ನೋಡ್ಬೋದು.
ಒಂದ್ ಟೈಮ್ ನೋಡ್ಬೋದು. ಓಕೆ.